ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದ್ರಾಗೆ ವಿಡಿಯೋ ಕಾಲ್ ಅಂತ ಮಾಡ್ಬೋದು. ಯಾರ್ಗ್ ನಾವು ಫೋನ್ ಮಾಡ್ತೀವೋ ಅವ್ರ ಮಗ ನಮ್ಮ ಮಗದ ಹತ್ರ ಬಂದ್ಬಿಡ್ತದೆ. ಯಾರಿಗಾದ್ರೂ ಮಾಡಿ ತೋರಿಸ್ತೀನಿ. ಯಾರಿಗೆ ಫೋನ್ ಮಾಡಮ್ಮ? ನಿಮ್ಮ ಅದ್ಗೆಗೆ ಮಾಡೋಣ. ಅಯ್ಯಯ್ಯೋ, ಏ ಮಾವನ್ ಫೋನ್ ಹೋಗ್ಬಿಡ್ತು. ಏ ಹೆಂಗಲ್ಲ ಇದು ಕಟ್ ಮಾಡೋದು? ಅಲ್ಲೇ ಕೆಳಗೆ ಕೆಂಪುಗೆ ಒಂದು ಬಟನ್ ಇರ್ತದೆ, ನೋಡೋಣ. ಎಲ್ಲಲ್ಲ ಮಾವ ಫೋನ್ ಎತ್ಬಿಟ್ರು. ಹಲೋ ಮಾವ. ಹಲೋ, ಹಲೋ ಹಲೋ, ಕೇಳಿಸ್ತಿಲ್ಲ? ಮಾವ ಮಾವ, ಇದು ಮಾಮೂಲಿ ಫೋನ್ ಅಲ್ಲ, ವಿಡಿಯೋ ಕಾಲು. ಯಾರು ಮಾವ? ಕತ್ಲೆ ಜಾಗದಲ್ಲಿ ಯಾರೋ ಹೆಂಗ್ಸ್ ಕೆಮ್ತವ್ರೆ. ಹಲೋ, ಏನು ವಿಡಿಯೋ ಕಾಲ? ಕೇಳಿಸ್ತಿಲ್ಲ, ಸರಿಯಾಗಿ ಕೇಳಿಸ್ತಿಲ್ಲ ಕಣೋ. ಮಾವ ಮಾವ ಫೋನ್ ಇಟ್ಬಿಟ್ರಲ್ಲ ಮಾವ. ಏನೋ ವೀರಭದ್ರ, ತಾಯಿಯಿಂದ ಮಗುನ ಬಚ್ಚಿಡೋಕ್ಕೆ ಸಾಧ್ಯ ಏನೋ? ಪ್ರಕೃತಿ 9 ತಿಂಗಳು ತಾಯಿ ಗರ್ಭದಲ್ಲಿ ಮಗುನ ಬಚ್ಚಿಡುತ್ತೆ. ಆದರೆ ತಾಯಿ ಪ್ರೀತಿ ಪ್ರಕೃತಿಗಿಂತ ದೊಡ್ಡದು. 9 ತಿಂಗಳು ಆಗೋದೇ ತಡ. ಮಗುನ ಮುಖನ ತೋರಿಸುತ್ತೆ. ಇಷ್ಟು ವರ್ಷ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿದೆಲ್ಲ ಆ ದೇವರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾನೆ ಅಂತ ತಿಳ್ಕೊಂಡಿದ್ಯಾ? ತೋರಿಸ್ತಾನೆ. ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ತೋರಿಸ್ತಾನೆ. ಅನುಭವಿಸ್ತೀಯ ನೀನು. ಮಾವ ಯಾವುದು ಕತ್ಲು ಜಾಗದಲ್ಲಿ ಅವರಲ್ಲ, ಅಲ್ಲಿ ಯಾರೋ ಹೆಂಗ್ಸ್ ಬೇರೆ ಅವ್ರೆ. ಏನು ಇಸ್ಯ, ಏನು ಅರ್ಥನೇ ಆಯ್ತಿಲ್ವಲ್ಲ ನನಗೆ. ಮಾವನೇ ಫೋನ್ ಮಾಡ್ತವ್ರೆ. ಹಲೋ ಮಾವ. ಶಿವು, ಆಗ್ಲೇ ಏನೋ ಫೋನ್ ಬಂತು, ಸರಿಯಾಗಿ ಕೇಳಿಸ್ತಿಲ್ಲ. ಹೇಳಪ್ಪ. ಅದು ಪಾರು ನಂಗೆ ಹೊಸ ಮೊಬೈಲು ಗಿಫ್ಟ್ ಅಂತ ಕೊಟ್ಲು. ಎಲ್ರಿಗೂ ವಿಡಿಯೋ ಕಾಲ್ ಮಾಡ್ತಾ ಇದ್ದೆ, ಅಷ್ಟಾಗೆ ತೆಪ್ಪಾಗಿ ನಿಮಗೆ ಫೋನ್ ಬಂದ್ಬಿಡ್ತು ಮಾವ. ನೋಡಿಲ್ಲ ಸತ್ಯ, ಗಂಗೆ ಹೋದ್ರು ತಮ್ಗೆ ಬೆಲೆ ಜ್ಞಾನ ಅನ್ನೋ ಹಾಗೆ ಇವನ ಹೆಂಡತಿ ಹೊಸ ಮೊಬೈಲ್ ಕೊಡಿಸಿರೋದ್ರಿಂದ ಆ ಕಡೆ ಗಮನ ಹರಿಸಿ ಈ ಕಡೆ ಗಮನ ಕೊಟ್ಟಿಲ್ಲ. ಓಹೋ, ಪಾರ್ವತಿ ಕೊಡಿಸಿದ್ದ ಶಿವು. ಒಳ್ಳೇದಾಯ್ತು ಬಿಡು. ನಿಮ್ಮಿಬ್ಬರು ಜೋಡಿ ಯಾವಾಗಲೂ ಹಿಂಗೆ ಖುಷಿಯಾಗಿರಿ. ಎಲ್ಲ ನಿಮ್ಮ ಆಶೀರ್ವಾದ ಮಾವ. ತೆಪ್ಪಾಗಿ ವಿಡಿಯೋ ಕಾಲ್ ಮಾಡ್ಬಿಟ್ಟೆ, ಕ್ಷಮಿಸ್ಬಿಡ್ಬೇಕು ಮಾವ. ಹಳೀನಾಗಿ ಮಾವನಿಗೆ ಫೋನ್ ಮಾಡಿದ್ರೆ ಅದ್ರಲ್ಲಿ ತಪ್ಪೇನು ಬಂತು? ನಮ್ಮಿಬ್ಬರ ಸಂಬಂಧ ತುಂಬಿ ಒಯ್ದ್ರು ಹಂಬಲ ಮಾತ್ರ ಹೋಗಲ್ಲ ಕಣ. ಅಯ್ಯೋ, ಅಂದಂಗೆ ಈಗ ತಾನೆ ವಿಡಿಯೋ ಕಾಲ್ ಮಾಡಿದ್ನಲ್ಲ ಮಾವ, ಅಲ್ಲಿ ಕತ್ಲೆ ಐತೆ. ಅಲ್ಲಿ ಯಾರೋ ಹೆಂಗ್ಸವ್ರಲ್ಲ, ಯಾರು ಮಾವ ಅದು? ಅದು ನಮ್ಮ ಪಟೇಲ್ರ ಅಜ್ಜಿ ಕಣ. ಅವ್ರೇನೋ ತುಂಬ ಹುಷಾರಿಲ್ಲ ಅಂತಂದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಸರಿ ಕಣ್ ಮಾವ. ನಾನು ಫೋನ್ ಮಾಡಿಬಿಟ್ಟು ನಿಮ್ಮ ಟೈಮ್ ತಿಂದ್ಬಿಟ್ಟೆ. ನೀವು ಮುಂದುವರಿಸಿ ಮಾವ. ಆಯ್ತಪ್ಪ, ಒಳ್ಳೇದಾಗಲಿ. ಸರಿ. ಅರ್ಧ ಜೀವ ಹೊರಗೋಗಿ ವಾಪಸ್ ಬಂತೇನೋ ವೀರಭದ್ರ. ಏಯ್ ಶಾರದಿ, ಮಾತಾಡಬೇಡ ನೀನು. ನಿನಗೆ ಅನ್ನ ನೀರು ಕೊಟ್ಟು ಸಾಕ್ತಾ ಇದ್ದೀವಿ ಅಂಥದ್ರಲ್ಲಿ ನಮಗೆ ತಂದಿಗೆ ತಮಾಷೆ ನೋಡ್ತೀಯಾ? ನನ್ನನ್ನು ಇಲ್ಲಿಗೆ ತಂದು ಹಾಕಿರೋದು ನೀನು ಕಣ. ನೀನು ಎಷ್ಟು ಈ ವಿಷಯ ಮುಚ್ಚಿಡಬೇಕು ಅಂದ್ಕೊಂಡಿದೆಯೋ ಅಷ್ಟು ಬೇಗ ನನ್ನ ಮಕ್ಕಳಿಗೆ ಈ ವಿಷಯ ಗೊತ್ತಾಗ್ತದೆ. ಇನ್ನು ನನ್ನ ಮಕ್ಕಳನ್ನ ನಾನು ಸೇರ್ಕೊಳ್ಳೋಕ್ಕೆ ತುಂಬ ದಿನ ಬೇಕಾಗಿಲ್ವೋ? ಬೇಕಾಗಿಲ್ಲ. ಏಯ್, ಇವಳಿಗೆ ಸೂರ್ಯನ ಕಿರಣ ಕೂಡ ಬೀಳಬಾರ್ದು. ಹಂಕ ಟಕ್ರು ಮಕ್ಕಳನ್ನ ಸೇರ್ತಾಳತ್ತೆ. ಮಕ್ಕಳನ್ನ ನನ್ನ ಜೀವ ಇರೋವರೆಗೂ ಅದು ಸಾಧ್ಯ ಇಲ್ಲ. ನೋಡೋಣ. ನೋಡು. ಸುಮ್ಮನೆ ಬಿಡಲ್ಲ ಕಣ. ನಿನ್ನ ಪಾಪ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ.
ನೀವೇನ್ ಹೇಳ್ತಿದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ಏಯ್, ಕತೆ ಬೇರೆ ಪುಂಗ್ಬೇಕಾ ನಿನಗೆ? ಕೋಟೆಗೆ ಹೋಯ್ತಾ ಇರ್ಬೇಕು, ಇಲ್ಲೇ ನಾವೇ ಅಟ್ಬೇಕಾ? ನಿನ್ನೇನು ಈ ಮನೆ ಮಹಾರಾಣಿ ಅನ್ಕೊಂಡಿದ್ಯಾ? ಇಷ್ಟು ದಿನ ಆಸ್ತಿಗೋಸ್ಕರ ನಾವು ಆಡಿದ ನಾಟಕ, ನಿಂದೊಂದೇ ಒಂದು ಸೈನ್ ಬೇಕಾಗಿತ್ತು. ಇನ್ ಮುಂದೆ ನಿನ್ ಜಾಗ ಏನಿದ್ರು ಆ ಕೊಟ್ಕೇಳಿ. ಈ ಅರಮನೆಯಲ್ಲ ಕಣೆ, ಬೀದಿ ಬಿಕಾರಿ. ಏನೇ ಬಿಗ್ನಾಸಿ, ಹೋಗು ಅಂತ ಹೇಳಿದ್ ಕೇಳಲಿಲ್ವಾ? ಹೋಗಿ ನಡಿ ನಡಿ ಅತಿಗೆ. ಹೋಗಿ ಹೋಗಿ ಒಳಗಡೆ. ಅಮ್ಮ, ಏನಾಯ್ತಮ್ಮ? ಯಾಕೆ ಇವ್ರು ರಾಣಿನ ತಳ್ಳಿದ್ರು? ಕಾಗಾಳಪ್ಪ ಬಂದ್ಬಿಟ್ಟ ಪೆದ್ ನನ್ನ ಮಗ. ಅಮ್ಮ ಏನಾಯ್ತಮ್ಮ ಅಂತ ಕೇಳಕ್ಕೆ ಪುಷ್ಪ ಸಾಂಗಿಗೆ ಸ್ಟೆಪ್ಸ್ ಆಗ್ತವಳೆ, ನೋಡ್ತೀಯಾ? ಏಯ್ ಪೆದ್ ನನ್ನ ಮಗನೇ, ಎಂಟ್ರನ್ನ ಅಮ್ಮನ ಕರ್ಕೊಂಡು ಹೋಯ್ತಾ ಇರ್ಬೇಕು, ಹೋಯ್ತಾ ಇರೋ. ಏಯ್ ಮಾರಿಗುಡಿ ಶಿವು ತಂಗಿ, ನೀನು ನೀನ್ ರಾಣಿನ? ರಾಣಿ ಅನ್ನೋ ಹೆಸರಿಟ್ಕೊಳಕ್ಕೂ ಯೋಗ್ಯತೆ ಇಲ್ದೇ ಇರೋಳು ಮಾಸ್ತಿ ಕೊಪ್ಲು ಅರಮನೆಗೆ ರಾಣಿ ಆಗೋದಕ್ಕೆ ಹೊರಟಿದ್ಯಾ? ಏನಿದ್ರು ತಿರ್ಪೆ ಎತ್ಕೊಂಡಿರ್ಬೇಕೆ ಹೊರತು ರಾಣಿ ಅಲ್ಲ. ಮದ್ವೆನಾಗೆ ಆಟ ಎಲ್ಲ ತೊಂದರೆ ಆದ್ರೂ ಯಾಕೆ ಸುಮ್ಕೆ ಇದ್ದೆ ಗೊತ್ತಾ? ಪಾರುಗೋಸ್ಕರ ಅನ್ನೋದು ಮೊದಲನೇ ಕಾರಣ. ಎರಡನೇದು, ನಿಂಗೆ ಮದುವೆ ಆದ್ರೆ ನಿನ್ನ ಆಸ್ತಿ ಎಲ್ಲ ನಮಗ್ ಬರ್ತದೆ ಅಂತ. ಏಯ್, ಹೋದ್ಸಲ ನಿನ್ ತವ ಸೈನ್ ಹಾಕ್ಸ್ಕೊಂಡಿದ್ವಿ, ಆದ್ರೆ ನಿಮ್ ಮಣ್ಣ ಅನ್ಸ್ಕೊಂಡ ನವನಲ್ಲ ಶಿವ, ಆ ನನ್ನ ಮಗ ಬಂದ್ಬಿಟ್ಟು ಅದ್ರ ತೀರ್ಥ ಪಾರ್ಥ ಅಂತ ಕೊಟ್ಬಿಟ್ಟು ಸೈನನ್ನ ಎಕ್ಕುಡ್ಸ್ಬಿಟ್ಟ. ಆದ್ರೆ ಲಾಯರ್ ಸಾಹೇಬ್ರು ತೇರು ಬಂದಂಗ್ ಬಂದ್ರು, ಆಸ್ತಿಗೆಲ್ಲ ನಿನ್ನ ಹೆಸರಿಗೆ ಬರೆಯಕ್ ಹೊಂಟಿದ್ರು. ಆದ್ರೆ ವಿಧಿ ಅಂತ ಒಂದಿರ್ತದಲ್ಲ, ಅದು ನಮ್ ಕಡಿಕೆ ಇತ್ತು. ಏಯ್, ಗೇಮು ಡಬ್ಬಲ್ ಗೇಮ್ ಏನಿದ್ರು ನಂದೇಯ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ